ಡಿಸಿಎಂ ಡಿಕೆಶಿಗೆ ಆಹ್ವಾನ ಕೊಟ್ಟು ಅಪಮಾನಿಸಿದ್ರ ಸದ್ಗುರು. ಈಶಾ ಯೋಗ ಕೇಂದ್ರದಲ್ಲಿ ಮುಜುಗರಕ್ಕೆ ಒಳಗಾದ ಡಿಸಿಎಂ. ಡಿಸಿಎಂ ಡಿಕೆಶಿಗೆ ಆಹ್ವಾನ ಕೊಟ್ಟು ಅಪಮಾನಿಸಿದ್ರ ಸದ್ಗುರು ಅಂತ. ಈಶಾ ಯೋಗ ಕೇಂದ್ರದಲ್ಲಿ ಮುಜುಗರಕ್ಕೆ ಒಳಗಾದ ಡಿಸಿಎಂ. ಕಾರ್ಯಕ್ರಮದಲ್ಲಿದ್ದ ಡಿಕೆಶಿಗೆ ಮುಜುಗರವೋ ಮುಜುಗರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಂದೆಯೇ ಮುಜುಗರವಾಗಿದೆ. ಇನ್ನು ಡಿಕೆಶಿ ಮುಂದೆಯೇ ಯುಪಿಎ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯುಪಿಎ ಸರ್ಕಾರದ ವಿರುದ್ಧ ಸದ್ಗುರು ಜಗ್ಗಿಯವರು, ವಾಸುದೇವ್ ಅವರು ಕಿಡಿಕಾರಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಯಾವುದೇ ಬಾಂಬ್ ಸ್ಫೋಟ ನಡೆದಿಲ್ಲ. ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದ ಕಳೆದ 10 ವರ್ಷಗಳಿಂದ ಯಾವುದೇ ಬಾಂಬ್ ಸ್ಫೋಟ ನಡೆದಿಲ್ಲ. ಅದಕ್ಕಾಗಿ ಅಮಿತ್ ಶಾ ಅವರ ಏಜೆನ್ಸಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈ ಹಿಂದೆ ದೇಶದ ಕೆಲ ಭಾಗಗಳಲ್ಲಿ ಭಯೋತ್ಪಾದಕ ಕೃತ್ಯ ಮನೆ ಮಾಡಿತ್ತು. ಐತಿಹಾಸಿಕವಾಗಿ ನಾವು ತಪ್ಪು ಮಾಡಿದ್ದೇವೆ ಎಂದು ಸದ್ಗುರು ಅವರು ಡಿಸಿಎಂ ಡಿಕೆಶಿ ಮುಂದೆ ಯುಪಿಎ ಸರ್ಕಾರವನ್ನ ಟೀಕೆ ಮಾಡಿದ್ದಾರೆ. ಸದ್ಗುರು ಭಾಷಣಕ್ಕೆ ಜನರು ಚಪ್ಪಾಳೆಯನ್ನು ತಟ್ಟಿದ್ದು ಡಿಕೆ ಫುಲ್ ಸೈಲೆಂಟ್ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟು ಕೊಯಂಬತ್ತೂರಿಗೆ ಕರೆಸಿ ಅಪಮಾನಿಸಿದ್ರ ಹಾಗಾದರೆ ಸದ್ಗುರು ಅವರು. ಈಶಾ ಯೋಗ ಕೇಂದ್ರದಲ್ಲಿ ಮುಜುಗರಕ್ಕೆ ಉಂಟಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮುಕ್ತಾಯ ಆಗಿದೆ. ಅದು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. Things were happening in the country that every month there used to be a bomb blast. Next, where is the menu? Hyderabad, Bangalore, Mumbai, Pune, you name it. You have not heard of such things for the last 10 years. Thanks to all the agencies, forces, and above all, the one who leads them, our beloved Home Minister, and the determined hand with which he has handled this, has done many things, and parts of the country which were almost not like our country where militancy ruled, today largely is in control, and he has made a promise by 2026 completely that problem will be over, and we're all with you, sir, to fulfill that promise. And above all, things were happening in the country. ಇನ್ನು ಐತಿಹಾಸಿಕವಾಗಿ ನಾವು ತಪ್ಪು ಮಾಡಿದ್ದೇವೆ ಎಂದ ಸದ್ಗುರು ಡಿಸಿಎಂ ಡಿಕೆಶಿ ಮುಂದೆಯೇ ಯುಪಿಎ ಸರ್ಕಾರದ ಬಗ್ಗೆ ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸದ್ಗುರು ಭಾಷಣಕ್ಕೆ ಜನರು ಚಪ್ಪಾಳೆಯನ್ನು ತಟ್ಟಿದ್ದು ಡಿಕೆ ಫುಲ್ ಸೈಲೆಂಟ್ ಆಗಿಯೇ ಕೂತಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಯಾವುದೇ ಬಾಂಬ್ ಸ್ಫೋಟ ಆಗಿಲ್ಲ, ಭಯೋತ್ಪಾದಕ ಕೃತ್ಯವಾಗಿಲ್ಲ ಬಿಜೆಪಿ ಸರ್ಕಾರ ಬಂದಾಗಿಂದ ಅಂತ ಸದ್ಗುರು ಅವರು ಬಿಜೆಪಿಯನ್ನು ಹಾಡಿ ಹೊಗಳಿದ್ದು. ಇದರಿಂದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ಐತಿಹಾಸಿಕವಾಗಿ ನಾವು ತಪ್ಪು ಮಾಡಿದ್ದೇವೆ ಎಂದ ಸದ್ಗುರು ಡಿಸಿಎಂ ಡಿಕೆಶಿ ಮುಂದೆ ಯುಪಿಎ ಸರ್ಕಾರದ ಬಗ್ಗೆ ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಡಿಸಿಎಂ ಡಿಕೆಶಿಗೆ ಆಮಂತ್ರಣವನ್ನು ಕೊಟ್ಟು ಅಪಮಾನಿಸಿದ್ರ ಹಾಗಾದರೆ ಸದ್ಗುರು. ಈಶಾ ಯೋಗ ಕೇಂದ್ರದಲ್ಲಿ ಮುಜುಗರಕ್ಕೆ ಒಳಗಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. Next, where is the menu? Hyderabad, Bangalore, Mumbai, Pune, you name it. You have not heard of such things for the last 10 years. Thanks to all the agencies, forces, and above all, the one who leads them, our beloved Home Minister, and the determined hand with which he has handled this, has done many things, and parts of the country which were almost not like our country where militancy ruled. Today